ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡಿ ನಡಕ. ಮುಸ್ಲಿಂ ಮಹಿಳೆಯರು ಮುಸ್ಲಿಂ ಗಂಡಸರಿಗಿಂತ ಡೇಂಜರ್ ಅಂತೆ. ಹಿಂದೂ ಹೆಣ್ಮಕ್ಕಳು ಮುಸ್ಲಿಂ ಗಂಡಸರನ್ನ ಫ್ರೆಂಡ್ಶಿಪ್ ಮಾಡಿದ್ರು ಓಕೆ ಅಂತೆ, ಆದರೆ ಹಿಂದೂ ಹೆಣ್ಮಕ್ಕಳು ಮುಸ್ಲಿಂ ಹೆಣ್ಮಕ್ಕಳ ಜೊತೆ ಗೆಳೆತನ ಮಾಡಲೇಬಾರದಂತೆ. ಮುಸ್ಲಿಂ ಹೆಣ್ಮಕ್ಕಳು ಹಿಂದೂ ಹೆಣ್ಮಕ್ಕಳನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕುಡಿಯುವ ನೀರಿಗೆ ಮತ್ತು ಬರುವ ಅಂಶ ಹಾಕಿ ಮತ್ತು ಬರೆಸ್ತಾರಂತೆ. ಬಳಿಕ ಆಕೆ ಹಿಂದೂ ಗೆಳತಿಯನ್ನ ತನ್ನ ಅಣ್ತಮ್ಮಂದಿರ ಕೈಗೆ ಕೊಡ್ತಾಳಂತೆ. ಅದನ್ನ ವಿಡಿಯೋ ಮಾಡ್ತಾಳಂತೆ. ಅದರಿಂದ ಹಿಂದೂ ಹೆಣ್ಮಕ್ಕಳ ಕಥೆನೇ ಮುಗೀತಂತೆ. ಈ ದ್ವೇಷ ಬಿತ್ತುವ ಕಥೆಯನ್ನ ಹೇಳಿದವನು ಕೋಮು ದ್ವೇಷದ ಕಾರ್ಖಾನೆಯ ರಾಯಭಾರಿ ಚಕ್ರವರ್ತಿ ಸೂಲಿಬೆಲೆ. ಹೇ ವಿಕೃತ ನಾಲಿಗೆಯ ಸೂಲಿಬೆಲೆಯ ಚಕ್ರವರ್ತಿ, ನಿನಗೆ ನೇರವಾಗಿ ಕೇಳ್ತಾ ಇದ್ದೀನಿ, ನಿನ್ನ ಮನೆಯಲ್ಲಿ ಹೆಣ್ಮಕ್ಕಳಿದಾರ? ಇದ್ರೆ ಅವರಿಗೆ ಮುಸ್ಲಿಂ ಗೆಳತಿಯರಿದ್ದಾರ? ಒಂದ್ ವೇಳೆ ಇದ್ರೆ ಅವಳು ನಿನ್ನ ಮನೆಯ ಹೆಣ್ಮಕ್ಕಳನ್ನ ಕರ್ಕೊಂಡೋಗಿ ಕುಡಿಯುವ ನೀರಿಗೆ ಮತ್ತು ಬರುವ ಅಂಶ ಹಾಕಿ ಕುಡಿಸಿದಾಳ? ಬಳಿಕ ತನ್ನ ಅಣ್ತಮ್ಮನಿಗೆ ಕೊಟ್ಟಿದ್ದಾಳ? ಅದರ ವಿಡಿಯೋ ಮಾಡಿದಾಳ? ನೀನು ಆ ವಿಡಿಯೋ ನೋಡಿದೀಯಾ? ಹೇಳಪ್ಪ ಕೊಳಕು ನಾಲಿಗೆಯ ಸೂಲಿಬೆಲೆ. ಇಲ್ಲಾಂದ್ರೆ ಇಂತಹ ಘಟನೆಗಳು ಎಲ್ಲಿ ನಡೆದಿದೆ ಅಂತನಾದ್ರೂ ಹೇಳಬೇಕು. ಎಲ್ಲಿ ವರದಿಯಾಗಿದೆ, ಎಲ್ಲಿ ಕೇಸ್ ದಾಖಲಾಗಿದೆ, ಯಾವ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಯಾವ ಕೋರ್ಟ್ ತೀರ್ಪು ಕೊಟ್ಟಿದೆ ಅಂತ ಹೇಳಬೇಕು. ಅದು ಬಿಟ್ಟು ಕೇರಳ ಸ್ಟೋರಿ ಅಂತ ಹೇಳಿದ್ರೆ ಅದು ಬರೀ ಸ್ಟೋರಿ ಅಷ್ಟೇ. ನೀನು ಹೇಗೆ ಕತೆ ಕಟ್ಟಿ ಭಾಷಣ ಮಾಡ್ತಾ ಇದೆಯೋ ಹಾಗೆ ಆ ಸಿನಿಮಾದ ಡೈರೆಕ್ಟರ್ ಪರದೆಯ ಹಿಂದೆ ಕಥೆಯನ್ನ ಕಟ್ಟಿದ್ದಾನೆ. ಅವನು ಕೂಡ ನಿನ್ನ ತರದ ವಿಕೃತ ಆಗಿದ್ದಕ್ಕೆ ಸುಳ್ಳಿನ ಕತೆ ಕಟ್ಟಿ ಕೇರಳ ಸ್ಟೋರಿ ಎಂಬ ಸಿನಿಮಾವನ್ನ ಮಾಡಿದ್ದಾನೆ. ಆ ಸಿನಿಮಾದಲ್ಲಿದೆ ಅಂತ ಹೇಳಿ ನೀನು ಮುಸ್ಲಿಂ ಹೆಣ್ಮಕ್ಕಳ ಮೇಲೂ ದ್ವೇಷ ಮೂಡಿಸ್ತಾ ಇದೆಯಲ್ಲ, ನೀನೊಬ್ಬ ಮನುಷ್ಯನೇನದು? ಸುಖ ಸುಮ್ಮನೆ ಕತೆ ಕಟ್ಟಿ ದ್ವೇಷ ಭಾಷಣ ಮಾಡಿ ಜನರ ಮನಸ್ಸಲ್ಲಿ ವಿಷ ಹಾಕ್ತಾ ಇದೆಯಲ್ಲ, ನೀನು ಒಬ್ಬ ಮನುಷ್ಯನ? ಒಬ್ಬ ಮನುಷ್ಯ ಅನ್ಸ್ಕೊಳ್ಬೇಕಾದ್ರೆ ಕನಿಷ್ಠ ಗುಣಲಕ್ಷಣಗಳು ಇರಬೇಕಾಗತ್ತೆ. ಅದ್ಯಾವುದು ನಿನ್ನಲ್ಲಿಲ್ಲ. ಬಾಯಿ ಬಿಟ್ರೆ ಸುಳ್ಳು ಹೇಳ್ತಿ, ಕತೆ ಕಟ್ತಿ, ದ್ವೇಷ ಮೂಡಿಸ್ತಿ, ಬೆಂಕಿ ಹಚ್ಚುವ ಕೆಲಸ ಮಾಡ್ತಿ. ಮುಸ್ಲಿಮರನ್ನೇ ಕಂಡ್ರೆ ನಿನ್ಗೆ ಆಗಲ್ಲ, ಅವರ ಆಚಾರ ವಿಚಾರ ಕಂಡ್ರೆ ನಿನ್ಗೆ ಆಗಲ್ಲ, ಅವರ ಆಹಾರ ಉಡುಗೆ ತೊಡುಗೆ ಕಂಡ್ರೆ ನಿನ್ಗೆ ಆಗಲ್ಲ. ಈಗ ನೀನು ಮುಸ್ಲಿಂ ಹೆಣ್ಮಕ್ಕಳ ಬಗ್ಗೆ ವಿಕೃತವಾಗಿ ಮಾತನಾಡಿದ್ದೆ. ಇಂತಹ ಯೋಚನೆಗಳು ನಿನ್ನ ತಲೆಯಲ್ಲಿ ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ಇನ್ನ ಈ ವಿಕೃತಿಗಳಿಗೆ ಮಿತಿಯೇ ಇಲ್ವಾ? ಮಿಸ್ಟರ್ ಸೂಲಿಬೆಲೆ, ನಿನಗೆ ಒಂದು ವಾಸ್ತವವನ್ನು ಹೇಳ್ತೀನಿ ಕೇಳು. ಇಲ್ಲಿ ಹಿಂದೂ ಮುಸ್ಲಿಂ ಹೆಣ್ಮಕ್ಕಳು ಫ್ರೆಂಡ್ಶಿಪ್ ಮಾಡಿದಕ್ಕೆ ಇಂತಹ ಘಟನೆಗಳು ನಡೆದಿದ್ದಲ್ಲ. ಆದರೆ ನಿನ್ನೊಬ್ಬ ಶಿಷ್ಯ ಇದ್ದಾನಲ್ಲ, ಕೆರೆಹಳ್ಳಿಯವ, ಈಗ ಪೌರತ್ವ ಪರಿಶೀಲನೆಯ ಕೆಲಸ ಮಾಡ್ತಾ ಇದ್ದಾನಲ್ಲ, ಆ ನಿನ್ನ ಶಿಷ್ಯ ನೀನು ಹೇಳಿರುವ ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆತ ಹಿಂದೂ ಹೆಣ್ಮಕ್ಕಳನ್ನ ಕರ್ಕೊಂಡೋಗಿ ಯಾರ್ಯಾರಿಗೂ ಕೊಡ್ತಾ ಇದ್ದ, ತಲೆ ಹಿಡಿಯುವ ಕೆಲಸ ಮಾಡ್ತಾ ಇದ್ದ. ಹಿಂದೂ ಹೆಣ್ಮಕ್ಕಳನ್ನ ವೇಶ್ಯಾವಟೆಗೆ ಬಳಸ್ತಾ ಇದ್ದ. ಪೊಲೀಸರಿಗೆ ಸಿಕ್ಕಿ ಬಿದ್ದು ಜೈಲಿಗೂ ಹೋಗಿದ್ದ. ಆ ನಿನ್ನ ಶಿಷ್ಯ ನೀನು ಹೇಳಿರುವ ಇಂಥ ಕೆಲಸ ಮಾಡಿರೋದು. ಅವನನ್ನೇ ನೀನು ಮನೆಯಲ್ಲಿಟ್ಟುಕೊಂಡು ಸಾಕ್ತಾ ಇದ್ದಿ. ಹಾಗಾಗಿ ನೀನು ಆ ಶಿಷ್ಯನ ಬಗ್ಗೆ ಜಾಗೃತಿಯಾಗಿರ್ಬೇಕು. ಅವನ ವಿಚಾರದಲ್ಲಿ ನೀನು ಹಿಂದೂ ಹೆಣ್ಮಕ್ಕಳಲ್ಲಿ ಜಾಗೃತಿ ಮಾಡಬೇಕಾಗಿರೋದು. ನೋಡ್ರಮ್ಮ, ನನ್ನ ಒಬ್ಬ ಶಿಷ್ಯನಿದ್ದಾನೆ, ಅವನು ನಿಮ್ಮನ್ನ ವೇಶ್ಯಾವಟಿಗೆ ತಳ್ಳುವ ಅಪಾಯ ಇದೆ, ಹಾಗಾಗಿ ಆತನಿಂದ ನೀವು ದೂರ ಇರಿ ಅಂತ ಹೇಳಬೇಕಾಗಿರೋದು. ಅದು ಬಿಟ್ಟು ಏನು ಪಾಪ ಮಾಡದ ಮುಸ್ಲಿಂ ಹೆಣ್ಮಕ್ಕಳ ಬಗ್ಗೆ ದ್ವೇಷ ಮೂಡಿಸಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ನ ಮಾತು ಕೇಳಿ ಹಿಂದೂ ಹೆಣ್ಮಕ್ಕಳು ಮುಸ್ಲಿಂ ಗೆಳತಿಯರನ್ನ ಬಿಟ್ಟು ನಿನ್ನ ಶಿಷ್ಯನ ಫ್ರೆಂಡ್ಶಿಪ್ ಮಾಡಿದರೆ ಅವರು ಮಾಂಸ ದಂಧೆಯ ಕೋಣೆ ಸೇರುವ ಅಪಾಯ ಇದೆ. ಸುಳ್ಳು ಕತೆ ಕಟ್ಟಿ ಇಂಥ ದ್ವೇಷ ಭಾಷಣ ಮಾಡ್ತಾ ಇದೆಯಲ್ಲ, ಮುಸ್ಲಿಂ ಹೆಣ್ಮಕ್ಕಳು ಹಿಂದೂ ಹೆಣ್ಮಕ್ಕಳಿಗೆ ಏನು ಅನ್ಯಾಯ ಮಾಡಿದ್ದಾರೆ ಹೇಳಪ್ಪ? ನೀನು ಸಾಕ್ಷಿ ಸಮೇತ, ದಾಖಲೆ ಸಮೇತ ಅವರು ಎಲ್ಲಿ ಯಾವಾಗ ಇಂಥ ಕೃತ್ಯ ಮಾಡಿದ್ದಾರೆ ಅಂತ ಹೇಳಬೇಕು. ಇಲ್ಲಾಂದ್ರೆ ಮುಸ್ಲಿಂ ಹೆಣ್ಮಕ್ಳು ಮಾತ್ರ ಅಲ್ಲ, ಹಿಂದೂ ಹೆಣ್ಮಕ್ಕಳು ಪೊರಕೆ ಹಿಡ್ಕೊಂಡು ನಿನ್ನ ಮನೆ ಮುಂದೆ ಬಂದು ನಿನಗೆ ಪೊರಕೆಯಲ್ಲಿ ಮಂಗಳಾರತಿ ಮಾಡಬಹುದು. ಈ ದೇಶದ ಹಿಂದೂ ಮುಸ್ಲಿಂ ಹೆಣ್ಮಕ್ಕಳೇನು ನಿನ್ನ ದ್ವೇಷ ಭಾಷಣಕ್ಕಿರುವ ಸರಕೇನೋ ಇಡಿಯಟ್. ಏನು ಗೊತ್ತು ನಿನಗೆ ಈ ದೇಶದ ಹೆಣ್ಮಕ್ಕಳ ಬಗ್ಗೆ? ನಿನ್ಗೇನಾದ್ರೂ ಈ ದೇಶದ ಮಹಿಳೆಯರ ಗೆಳೆತನದ ಬಗ್ಗೆ ಗೊತ್ತಿದೆಯಾ? ಅವರೆಷ್ಟು ಧಾರ್ಮಿಕ ಸಹಿಷ್ಣರು ಅಂತ ಗೊತ್ತಿದೆಯಾ? ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಮಹಿಳೆಯರ ಫ್ರೆಂಡ್ಶಿಪ್ ಹೇಗಿದೆ ಗೊತ್ತಾ ನಿನಗೆ? ಭಾರತದ ಮೊದಲ ಮಹಿಳಾ
ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆಯವರ ಅತ್ಯಾಪ್ತ ಗೆಳತಿ ಫಾತಿಮಾ ಶೇಖ್ ಒಬ್ಳು ಮುಸ್ಲಿಂ ಕಣೋ. ಅದಕ್ಕೂ ಮೊದಲು ಅದರ ನಂತರದಲ್ಲೂ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಮಹಿಳೆಯರು ಜೊತೆಯಾಗಿದ್ದಾರೆ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಎಲ್ಲ ವರ್ಗದ ಮಹಿಳೆಯರು ಕೂಡ ಸಂತ್ರಸ್ತರೆ. ಹಾಗಾಗಿ ಜಾತಿ ಮತ ಧರ್ಮಗಳಾಚೆಗೆ ಈ ದೇಶದ ಹೆಣ್ಮಕ್ಕಳಲ್ಲಿ ಸಮಾನ ನೋವುಗಳಿದೆ, ದುಃಖ ಧನ್ಮಾನಗಳಿದೆ. ಅದೇ ಕಾರಣಕ್ಕೆ ಅವರು ಐಕ್ಯರಾಗಿದ್ದಾರೆ. ಅದೇ ಕಾರಣಕ್ಕೆ ಭಾರತ ಈಗಲೂ ಭಾರತವಾಗಿ ಉಳಿದಿರೋದು. ನೀನು ಮತ್ತು ನಿನ್ನಂತಹ ದುಷ್ಟರು ಈ ದೇಶದಲ್ಲಿ ಕೋಮುದ್ವೇಷ ಬಿತ್ತಿದ್ರಿಂದ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಪುರುಷರ ನಡುವೆ ಹೆಚ್ಚು ಕಂದಕ ಉಂಟಾಗಿತ್ತು. ಆದರೂ ಅದರ ಮಧ್ಯೆ ಹಿಂದೂ ಮುಸ್ಲಿಂ ಮಹಿಳೆಯರು ಚೆನ್ನಾಗಿದ್ದಾರೆ. ಪ್ರತಿ ಹಿಂದೂ ಮಹಿಳೆಗೂ ಒಬ್ಳು ಮುಸ್ಲಿಂ ಬೆಸ್ಟಿ ಇದ್ದೇ ಇರ್ತಾಳೆ. ಪ್ರತಿಯೊಬ್ಬ ಹಿಂದೂ ಹುಡುಗಿಗೂ ಮುಸ್ಲಿಂ ಗೆಳತಿ ಇರುತ್ತಾಳೆ. ಅದೆಷ್ಟೋ ಉದಾಹರಣೆಗಳು ಈ ದೇಶದಲ್ಲಿದೆ. ಅಂತಹ ಗೆಳತನಕ್ಕೆ ವಿಷ ಬೆರೆಸಲು ನೋಡ್ತಾ ಇದೆಯಲ್ಲ, ಸೂಲಿ ಬೆಲೆ. ನೀನು ನಂಬುವ ದೇವರು ಮೆಸ್ತಾನ ಇದನ್ನ? ಸುಳ್ಳು ಕತೆ ಕಟ್ಟಿ ಮುಸ್ಲಿಂ ಹೆಣ್ಮಕ್ಕಳನ್ನು ಬಲಿ ಹಾಕೋಕೆ ನೋಡ್ತಾ ಇದೆಯಲ್ಲ, ಇದರ ಹಿಂದಿನ ದುರುದ್ದೇಶ ಏನು ಹೇಳು? ಈ ಹಿಂದೆ ಇದೇ ಸೂಲಿ ಬೆಲೆ ಮಂಗಳೂರು ಬಳಿಯ ಕುತ್ತಾರಿಗೆ ಹೋಗಿ ಇಂತಹದ್ದೇ ದ್ವೇಷ ಭಾಷಣ ಮಾಡಿದ್ದ. ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುದ್ವೇಷ ಹೆಚ್ಚಾಗಿ ಕೊನೆಗೆ ಅಮಾಯಕರು ಬಲಿಯಾಗುವಂತಾಯಿತು. ಆಗಲೂ ಈ ಸರ್ಕಾರ ಕಣ್ಮುಚ್ಚಿಕೊಳ್ತಿತ್ತು, ಈಗಲೂ ಕಣ್ಮುಚ್ಚಿಕೊಳ್ತಿದೆ. ಆ ಬಗ್ಗೆ ಪ್ರಶ್ನೆ ಮಾಡಿದರೆ ಅವನ ಬಗ್ಗೆ ಮಾತಾಡಿ ಯಾಕೆ ಪ್ರಚಾರ ಕೊಡ್ತೀರಿ ಅಂತ ನಮ್ಮನ್ನಾಳುವವರು ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಸೂಲಿ ಬೆಲೆ ಮಾತ್ರ ಮತ್ತದೇ ದ್ವೇಷ ಭಾಷಣ ಮುಂದುವರಿಸ್ತಾ ಇದ್ದಾನೆ. ಈ ಬಾರಿಯಂತೆ ಮುಸ್ಲಿಂ ಹೆಣ್ಮಕ್ಕಳ ಬಗ್ಗೆ ತುಚ್ಛವಾಗಿ ವಿಕೃತವಾಗಿ ಮಾತಾಡಿದ್ದಾನೆ. ಇಂಥವನನ್ನ ಹಿಡಿದು ಕಟ್ಟಿ ಹಾಕೋಕೆ ಈ ವ್ಯವಸ್ಥೆಗೆ ಸಾಧ್ಯವಾಗದಿದ್ರೆ ಇಂಥ ವ್ಯವಸ್ಥೆ ಯಾಕೆ ಬೇಕು? ಅವನಿಗೆ ಮಂಗಳೂರಲ್ಲಿ ಬೆಂಕಿ ಹಚ್ಚಿ ಆಯಿತು. ಈಗ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಿ ಬೆಂಕಿ ಹಚ್ಚಲು ಹೋಗಿದ್ದಾನೆ. ಆದರೂ ಅವನ ಮೇಲೆ ಒಂದು ಸುಮೋಟೋ ಕೇಸ್ ದಾಖಲಾಗಿಲ್ಲ. ಇಷ್ಟೊತ್ತಿಗೆ ಆ ಸೂಲಿ ಬೆಲೆ ಕಂಬಿ ಎಣಿಸ್ತಾ ಇರಬೇಕಾಗಿತ್ತು. ಆದರೆ ಈವರೆಗೆ ಯಾವುದೇ ಕ್ರಮಗಳಾಗಿಲ್ಲ. ಆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತೊಂದು ಕಡೆ ಪ್ರಚಾರಕ್ಕಾಗಿ ರೀಲ್ಸ್ ಮಾಡೋದಲ್ಲದೆ ಬ್ಯುಸಿ ಇದ್ದಂತೆ ಕಾಣ್ತಾ ಇದೆ. ಕೊನೆಗೆ ಸಮಯ ಮೀರಿದ ಮೇಲೆ ಕ್ರಮ ಕೈಗೊಳ್ಳುವ ನಾಟಕವನ್ನ ಮಾಡ್ತಾರೆ. ಅಷ್ಟರಲ್ಲಿ ಬಲವಂತದ ಕ್ರಮ ಬೇಡ ಎಂಬ ಸೂಚನೆ ಬರುತ್ತೆ. ಇಂತಹ ಸಡಿಲ ವ್ಯವಸ್ಥೆ ನಮ್ಮಲ್ಲಿರುವಾಗ ಸೂಲಿ ಬೆಲೆಯಂಥವರು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ಈ ಸಮಾಜದಲ್ಲಿ ದ್ವೇಷ ಹೆಚ್ಚಾಗ್ತಾನೆ ಹೋಗುತ್ತೆ. ಕೊನೆಗೆ ಅದರಿಂದ ನಾಶ ನಷ್ಟವೂ ಉಂಟಾಗತ್ತೆ. ಅದು ಈ ರಾಜಕಾರಣಿಗಳ ರಾಜಕೀಯಕ್ಕೆ ಬಳಕೆ ಆಗತ್ತೆ. ಅಷ್ಟೇ ಆಗೋದಿಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.